ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್‌ನಲ್ಲಿ ಬಿಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್‌ಗಾಗಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವೆಶ್ಚನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಆ್ಯಕ್ಚುಲ್ ಆಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಈ ಕ್ವೆಶ್ಚನ್ ಏನಿದೆಯಲ್ಲ ಸೊ ಇದನ್ನು 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ ಬೇಸ್ಡ್ ಇರೋದು NPV ಮೇಲಿದೆ. ಓಕೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ. ಸೊ ಇಲ್ಲಿ 2 ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಕ್ವಶನ್ದಲ್ಲಿ ಯಾವ್ದು ಪ್ರಾಜೆಕ್ಟ್ ಬೆಟರ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತೇಳಿ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈ ತರ ಕ್ವಶನ್ ಇದೆ. ಸೊ ಇಲ್ಲಿ ನೋಡೋಣ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಓಕೆ ಸ್ಟೇಟ್ ವಿಚ್ ಪ್ರಾಜೆಕ್ಟ್ ಈಸ್ ಬೆಟರ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಯಾವ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಬೆಟರ್ ಅನ್ನೋದ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಮಾಡ್ಬೇಕು ನೀವು. ಪರ್ಟಿಕ್ಯುಲರ್ಸ್ ಇದೆ. ಇಲ್ಲಿ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ವೈ ಕೂಡ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 30 ಲ್ಯಾಕ್. ನೆಕ್ಸ್ಟ್ ಒನ್ 40 ಲ್ಯಾಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಕ್ಸ್ ಪ್ರಾಜೆಕ್ಟ್ 30 ಲ್ಯಾಕ್, ವೈ ಪ್ರಾಜೆಕ್ಟ್ 40 ಲ್ಯಾಕ್. ಓಕೆ, ಸೊ ಇಲ್ಲಿ ಕ್ಯಾಶ್ ಇನ್ಫ್ಲೋ ನೋಡ್ರಿ, ಫಸ್ಟ್ ಇಯರ್ದ ಎಷ್ಟಿದೆ 15,000, ಸೆಕೆಂಡ್ ಇಯರ್ದ 12,000, ಥರ್ಡ್ ಇಯರ್ದ 8,000 ಇದೆ. ಓಕೆ, ಹಾಗೆ ಫಸ್ಟ್ ಇಯರ್ದು ಕೂಡ ವೈ ಪ್ರಾಜೆಕ್ಟ್ 18,000, ನೆಕ್ಸ್ಟ್ ಸೆಕೆಂಡ್ ಇಯರ್ 15,000, ನೆಕ್ಸ್ಟ್ ಥರ್ಡ್ ಇಯರ್ 10,000 ಇತ್ತಿದೆ. ಓಕೆ, ಸೊ ಇದನ್ನ ಅಬ್ಸರ್ವ್ ಮಾಡ್ರಿ. ರಿಸ್ಕ್ ಲೆಸ್ ಡಿಸ್ಕೌಂಟ್ ರೇಟ್ ಈಸ್ 6%. ನೆಕ್ಸ್ಟ್ ಒನ್ ದ ಮ್ಯಾನೇಜ್ಮೆಂಟ್ ಕನ್ಸಿಡರ್ಸ್ ರಿಸ್ಕ್ ಪ್ರೀಮಿಯಂ at 6% and 10% for project X and Y respectively for discounting the inflow ಅಂತ ಹೇಳ್ತಾರೆ, ಇಂಪ್ಲೋಸ್ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅನ್ನ ಕೊಟ್ಬಿಟ್ಟಿದ್ದಾರೆ, ಇಯರ್ ಕೊಟ್ಟಿದ್ದಾರೆ. ಸೊ ಇಯರ್ದಾಗ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆಟ್ 12%. ಸೊ ಇಲ್ಲಿ ನೋಡ್ರಿ, ಇದ ಆಕ್ಚುಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಕ್ಸ್ ಇದೆ. ಸೊ 0.892, ನೆಕ್ಸ್ಟ್ ಸೆಕೆಂಡ್ ಇಯರ್ದಾಗ 0.797, ನೆಕ್ಸ್ಟ್ ಥರ್ಡ್ ಇಯರ್ 0.636 ಅಂತೇಳಿ. ನೆಕ್ಸ್ಟ್ ವೈ ಆಕ್ಚುಲಿ ವೈದ ಇದನ್ನಿದೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆಟ್ PV ಫ್ಯಾಕ್ಟರ್ ಆಟ್ 16% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 0.862, ನೆಕ್ಸ್ಟ್ ಒನ್ 0.743, ನೆಕ್ಸ್ಟ್ 0.641. ಓಕೆ, ಸೊ ಈ ತರ ಈ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನಾವು ಯಾವ ಪ್ರಾಜೆಕ್ಟ್ ಬೆಟರ್ ಅನ್ನೋದ ಆನ್ಸರ್ ಮಾಡಬೇಕು. ಓಕೆ, ಸೊ ಅದಕ್ಕಾಗಿ ನೀವು ಫಸ್ಟ್ ಏನ್ ಮಾಡ್ರಿ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ನೀವು ಮೆನ್ಷನ್ ಮಾಡ್ಬೋದು, ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ. ಸೊ ಫಸ್ಟ್ಗೆ ವರ್ಕಿಂಗ್ ನೋಟ್ ಅನ್ನ ಮೆನ್ಷನ್ ಮಾಡೋಣ. ಸೊ ಎರಡು ವರ್ಕಿಂಗ್ ನೋಟ್ ಮೆನ್ಷನ್ ಮಾಡ್ರಿ. ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಅಂತ ಹಾಕ್ರಿ. ಸೊ ಏನಿಲ್ರಿ, ಇಲ್ಲಿ ಡಿಸ್ಕೌಂಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ 6%. ಅದೇ ರೀತಿ ಪ್ರೀಮಿಯಮ್ 6% ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ರಿ, ಮ್ಯಾನೇಜ್ಮೆಂಟ್ ಕನ್ಸಿಡರ್ ರಿಸ್ಕ್ ಪ್ರೀಮಿಯಮ್ ಇದ ಫಸ್ಟ್ಗೆ ಏನು ಕೊಟ್ಟಾರಲ್ಲ ಇದ ಎಕ್ಸ್ ರೀ, ಆ್ಯಂಡ್ ವೈದ್ ಯಾವ್ದ 10% ಕೊಟ್ಟಿದ್ದಾರೆ. ಇದನ್ನ ಅಬ್ಸರ್ವ್ ಮಾಡ್ರಿ. 6% ಡಿಸ್ಕೌಂಟ್ ಪ್ಲಸ್ ಪ್ರೀಮಿಯಂ 10% ಮಾಡೋದ್ರಿಂದ 12% ಆಯಿತು. ಸೊ ಅದೇ ರೀತಿ ಡಿಸ್ಕೌಂಟ್ ರೇಟ್ ಅನ್ಕ ಫಿಕ್ಸ್ ಇದೆ, ಎರಡು ಪ್ರಾಜೆಕ್ಟ್ಗೆ ಎಷ್ಟಿದೆ 6%. ಅದೇ ರೀತಿ ಮ್ಯಾನೇಜ್ಮೆಂಟ್ ಕನ್ಸಿಡರ್ ಮಾಡಿದಾರಲ್ಲ, ಸೊ ಆ ರಿಸ್ಕ್ ಪ್ರೀಮಿಯಂ ಏನಿದೆ ಇಲ್ಲಿ 10% ಇದೆ. ಇದ ಪ್ರಾಜೆಕ್ಟ್ ವೈ ಇದೆ, ಅಬ್ಸರ್ವ್ ಮಾಡಬೇಕು ಬಹಳಷ್ಟ. ಸೊ ಪ್ರಾಜೆಕ್ಟ್ ವೈ ಇದೆ. ಸೊ ಈಗ ಏನ್ ಮಾಡ್ರಿ, 10%, ನೆಕ್ಸ್ಟ್ ಸಾರಿ ಇದ 6%, 10% ಮಾಡ್ಕೊರಿ ರಿಸ್ಕ್ ಪ್ರೀಮಿಯಮ್. ಸೊ ಟೋಟಲ್ 16% ಆಗುತ್ತೆ. ಓಕೆ, ಸೊ ಈ ತರ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ ಸೊ ನಮಗೆ ಏನ್ ಮಾಡ್ಬೇಕಂದ್ರೆ, ಏನ್ ಕ್ಯಾಲ್ಕುಲೇಟ್ ನಾವು ಏನ್ ಪಾಯಿಂಟ್ ಔಟ್ ಮಾಡ್ಬೇಕಂದ್ರೆ NPV ಅನ್ನ ಪಾಯಿಂಟ್ ಔಟ್ ಮಾಡಬೇಕು. ಈಕ್ವಲ್ ಟು ಇದಕ್ಕೆ ಫಸ್ಟ್ ಏನಂದ್ರೆ ಪ್ರಾಜೆಕ್ಟ್ ದ ಇದನ್ ಬೇಕು ನಮ್ಗೆ. ಟೋಟಲ್ ಏನ್ ಮಾಡ್ಬೇಕಂದ್ರೆ ಪ್ರಾಜೆಕ್ಟ್ ಎಷ್ಟು ಅಮೌಂಟ್ ಅನ್ನೋದ ಪಾಯಿಂಟ್ ಔಟ್ ಮಾಡಬೇಕು. ಅದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ಮೈನಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಕ್ಯಾಲ್ಕುಲೇಷನ್ ಆಫ್ ನೆಟ್ NPV ಅಂತ ಹಾಕ್ರಿ. ಇಲ್ಲಿ ಫಾರ್ಮುಲಾ ಹಾಕ್ರಿ. NPV ಈಕ್ವಲ್ ಟು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಟೋಟಲ್ ಪ್ರಾಜೆಕ್ಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ಅಬ್ಸರ್ವ್ ಮಾಡಬೇಕು, ನಂತರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ಮೈನಸ್ ಮಾಡಬೇಕು. ಹಾಗಾದ್ರೆ ಸೊ ಈಗ ನಮಗೆ ಏನ್ ಬೇಕು, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬೇಕು. ಓಕೆ, ಸೊ ಈಗ ಇಲ್ಲಿ ನೋಡ್ರಿ, ಟೋಟಲ್
ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾದರೆ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಅದಕ್ಕೆ ವರ್ಕಿಂಗ್ ನೋಟ್ ಹಾಕ್ರಿ. ಸೆಕೆಂಡ್, ಸ್ಟೇಟ್ಮೆಂಟ್ ಶೋಯಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಆಟ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಅಂತ ಹಾಕ್ರಿ. ಸೊ ಈ ಸೈಡ ಇಯರ್ ಅನ್ನ ತೆಗೆದುಕೊಳ್ರಿ, ಈ ಇಯರ್ದಾಗ. ನೆಕ್ಸ್ಟ್ ಈ ಸೈಡ ಪ್ರೊಜೆಕ್ಟ್ ಎಕ್ಸ್ ಅನ್ನ ತೆಗೆದುಕೊಳ್ರಿ, ಇಲ್ಲಿ ಪ್ರೊಜೆಕ್ಟ್ ವೈ ಅನ್ನ ತೆಗೆದುಕೊಳ್ರಿ. ಸೊ ನೆಕ್ಸ್ಟ್ ಈ ತರ ಕಾಲಮ್ ಮಾಡ್ರಿ. ಕ್ಯಾಶ್ ಇನ್ಫ್ಲೋಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 12%. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಇನ್ಫ್ಲೋಸ್ ಸೇಮ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 16%. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಇಲ್ಲಿ 12% ಬಂದಿದೆಲ್ಲ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್. ಸೊ ನೆಕ್ಸ್ಟ್ 16% ಬಂದಿದೆ. ಓಕೆ, ಸೊ ಇಲ್ಲಿ ಇಯರ್ದಾಗ ನೀವು ಅಬ್ಸರ್ವ್ ಮಾಡ್ರಿ, ಯಾವ ಇಯರ್ ಕೊಟ್ಟಿದ್ದಾರೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಸೊ ಈ 3 ಇಯರ್ ಅನ್ನ ತೆಗೆದುಕೊಳ್ರಿ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅನ್ನ ತೆಗೆದುಕೊಳ್ರಿ. ಹಾಗಾದ್ರೆ ಇಲ್ಲಿ ಕ್ಯಾಶ್ ಇನ್ಫ್ಲೋಗೆ ಬರಿ. ಓಕೆ, ಸೊ ಒನ್ಸ್ ಅಗೇನ್, ಸೊ ಕ್ಯಾಶ್ ಇನ್ಫ್ಲೋಗೆ ಬಂದಾಗ, ಸೊ ಇಲ್ಲಿ ನೋಡ್ರಿ, ಕ್ಯಾಶ್ ಇನ್ಫ್ಲೋದಲ್ಲಿ ಇಲ್ಲಿ ಎಷ್ಟಿದೆ, 30,000. ಈಗ ಕ್ಯಾಶ್ ಇನ್ಫ್ಲೋ, ಓಕೆ, ಕ್ಯಾಶ್ ಇನ್ಫ್ಲೋ ಇಲ್ಲಿದೆ ನೋಡ್ರಿ. ಸೊ ಪ್ರೊಜೆಕ್ಟ್ ಎಕ್ಸ್ ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 1 by 1 ಅಬ್ಸರ್ವ್ ಮಾಡ್ರಿ. 15,000, 12,000, ನೆಕ್ಸ್ಟ್ 8,000. ಓಕೆ, ಸೇಮ್ ಆಸ್ ಇಟ್ ಇಸ್ 15,000, 12,000, 8,000 ಮಾಡ್ರಿ. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 12% ಆಗ್ತಿದೆ. ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆಟ್ 12% ಇದೆಯಲ್ಲ. ಓಕೆ, ಸೊ ಇದನ್ನ, ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಫಸ್ಟ್ ಇಯರ್ದಾಗ 0.892, ನೆಕ್ಸ್ಟ್ ಸೆಕೆಂಡ್ ಇಯರ್ದಾಗ 0.797, ನೆಕ್ಸ್ಟ್ ಥರ್ಡ್ ಇಯರ್ದಾಗ 0.636. ಸೇಮ್ ಆಸ್ ಇಟ್ ಈಸ್ ಇವ್ನು 3 ಏನಿದೆಲ್ಲ, ಸೊ 3 ತೆಗೆದುಕೊಳ್ಬೇಕು. ಸೊ ಇಲ್ಲಿ ತೆಗೆದುಕೊಳ್ರಿ 0.892, ನೆಕ್ಸ್ಟ್ 0.797, ನೆಕ್ಸ್ಟ್ 0.636 ಅನ್ನ ತೆಗೆದುಕೊಳ್ರಿ. ಸೊ ಇನ್ನು ಪ್ರೆಸೆಂಟ್ ವ್ಯಾಲ್ಯೂ ಪಿ ವಿ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ರಿ. ಓಕೆ, ವೆರಿ ಸಿಂಪಲ್. ಸೊ 15,000 ಇಂಟು 0.892 ಮಾಡಿದಾಗ ಸೊ ಒಂದು ಅಮೌಂಟ್ ಬರುತ್ತೆ ಎಷ್ಟು, 13,380. ಸೇಮ್ 12,000 ಇಂಟು 0.797 ಮಾಡಿದಾಗ 9,564 ಬರುತ್ತೆ. ಅದೇ ರೀತಿ 8,000 ಇಂಟು 0.636 ಮಾಡಿದಾಗ 5,088 ಬರುತ್ತೆ. ಹಾಗಾದ್ರೆ ಇವನ್ನೆಲ್ಲ ಆ್ಯಡ್ ಮಾಡಿಬಿಡ್ರಿ. 13,380 ಪ್ಲಸ್ 9,564 ಪ್ಲಸ್ 5,088 ಟೋಟಲ್ ಮಾಡೋದ್ರಿಂದ ಒಂದು ವ್ಯಾಲ್ಯೂ ಬರುತ್ತೆ 28,032 ಟೋಟಲ್ ಪಿ ವಿ ಅಂತ ಹಾಕಬೇಕು. ಓಕೆ, ಸೊ ಇದು ಕಂಪ್ಲೀಟ್ ಆಗಿ ಪ್ರೊಜೆಕ್ಟ್ ಎಕ್ಸ್ ಆಯಿತು. ಅದೇ ರೀತಿ ಪ್ರೊಜೆಕ್ಟ್ ವೈ ಅನ್ನು ನೋಡೋಣ. ಓಕೆ, ಸೊ ಪ್ರೊಜೆಕ್ಟ್ ವೈ ನೋಡ್ರಿ, ಕ್ಯಾಶ್ ಇನ್ಫ್ಲೋ ಇಲ್ಲಿ ಬರೀ. ಸೊ ಪ್ರೊಜೆಕ್ಟ್ ವೈದಾಗ 1 by 1 ನೋಡ್ರಿ. ಪ್ರೊಜೆಕ್ಟ್ ವೈದಾಗ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, ಇಲ್ಲಿ 18,000, ನೆಕ್ಸ್ಟ್ 15,000, ನೆಕ್ಸ್ಟ್ 10,000 ಇದೆ. ಓಕೆ, ಸೊ ಹಾಗಾದ್ರೆ ಏನು ಮಾಡ್ಬೇಕು, ನೀವು ಮೆನ್ಷನ್ ಮಾಡ್ರಿ. 18,000, 15,000, 10,000 ಅನ್ನ ಮೆನ್ಷನ್ ಮಾಡ್ರಿ. ಪಿ ವಿ ಫ್ಯಾಕ್ಟರ್ ಎಷ್ಟು, 16%. ಇಲ್ಲಿ ಫ್ಯಾಕ್ಟರ್ ಅನ್ನು ಕೊಟ್ಬಿಟ್ಟಿದ್ದಾರೆ ನೋಡಿ. ಯಾವ ತರ ಕೊಟ್ಟಿದ್ದಾರೆ, ಫಸ್ಟ್ 0.862, ನೆಕ್ಸ್ಟ್ 0.734, ನೆಕ್ಸ್ಟ್ 0.641. ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಮೆನ್ಷನ್ ಮಾಡ್ರಿ. 0.862, 0.743, 0.641. ಓಕೆ, ಸೊ ಇವೆಲ್ಲ ಬೇರೆ ಬೇರೆ ಅದಾವ ಅಲ್ಲಿ. ಓಕೆ, ಇದ ಎಕ್ಸ್ ಪ್ರೊಜೆಕ್ಟ್ ಅದ, ಇದ ವೈ ಪ್ರೊಜೆಕ್ಟ್ ಅಬ್ಸರ್ವ್ ಮಾಡ್ಬೇಕು ನೀವು. ಓಕೆ, ಸೊ ಆ ನಂತರ ಏನಿಲ್ರಿ ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ರಿ. ಓಕೆ, 18,000 ಇಂಟು 0.862 ಮಾಡಿದಾಗ ಎಷ್ಟು ಬರುತ್ತೆ, 15,516. ಓಕೆ, ನೆಕ್ಸ್ಟ್ 15,000 ಇಂಟು 0.743 ಮಾಡಿದಾಗ 11,145. ನೆಕ್ಸ್ಟ್ 10,000 ಇಂಟು 0.641 ಮಾಡಿದಾಗ 6,410 ಬರುತ್ತೆ. ಲಾಸ್ಟ್ಗೆ ಇದನ್ನ ಟೋಟಲ್ ಮಾಡಿಬಿಡ್ರಿ. ಅಂದ್ರೆ 15,516 ಪ್ಲಸ್ 11,145 ಪ್ಲಸ್ 6,410 ಮಾಡಿದಾಗ 33,071 ಬರುತ್ತೆ. ಹಾಗಾದ್ರೆ ಫೈನಲ್ ಕ್ಯಾಲ್ಕುಲೇಷನ್ ನೋಡ್ರಿ, ಎನ್ ಪಿ ವಿ ಈಕ್ವಲ್ ಟು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ ಈಗ ಎಕ್ಸ್ಗೆ ಬರೀ. ಎಕ್ಸ್ ನೋಡ್ರಿ, ಇಲ್ಲಿ ಪ್ರೊಜೆಕ್ಟ್ ಎಕ್ಸ್ ಅದ, ಟೋಟಲ್ ಪ್ರೆಸೆಂಟ್ ಪಿ ವಿ ಎಷ್ಟಿದೆ, 28,032 ಇದೆ. 28,032 ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೋಡ್ರಿ. ಓಕೆ, ಎಷ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲಿದೆ ನೋಡ್ರಿ, ಎಷ್ಟು ಎಕ್ಸ್ ಪ್ರೊಜೆಕ್ಟ್ 30,000 ಅಂತಿದೆ. ಓಕೆ, ಅಬ್ಸರ್ವ್ ಮಾಡಿ.
30,000 ಇದೆ. ಸೊ ಮೈನಸ್ 30,000 ಮಾಡೋದ್ರಿಂದ ಮೈನಸ್ 1,968 ಬರುತ್ತೆ. ಇದು ಕೂಡ ವ್ಯಾಲ್ಯೂ ಮೈನಸ್ ಬರುತ್ತೆ. ಓಕೆ, ಸೊ ಇನ್ನು ಪ್ರೊಜೆಕ್ಟ್ ವೈ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಪ್ರೊಜೆಕ್ಟ್ ವೈ ಇದೆ. ಸೊ ಇಲ್ಲಿ 33,071 ಇದೆ. ಓಕೆ, ಇನಿಷಿಯಲ್ ಟೋಟಲ್ ಪಿ ವಿ 33,071 ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ರೀ? 40,000 ಇದೆ. ಓಕೆ, ಸೊ ಇದು ಕೂಡ ಏನಾಗುತ್ತೆ? ಮೈನಸ್ 6,929 ಬರುತ್ತೆ. ಓಕೆ, ಹಾಗಾದ್ರೆ ಕಮೆಂಟ್ ಅನ್ನ ಬರೀರಿ. ಇಲ್ಲಿ ಏನ್ ಕೇಳಿದಾರ ಅವರ ಸ್ಟಾರ್ಟಿಂಗ್? ವಿಚ್ ಪ್ರಾಜೆಕ್ಟ್ ಈಸ್ ಬೆಟರ್ ಫಾರ್ ಇನ್ವೆಸ್ಟ್ಮೆಂಟ್? ಯಾವ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಬೆಟರ್ ಅಂತ ಕೇಳಿದಾರೆ. ಸೊ ಇನ್ ದಿಸ್ ಕೇಸ್ ಬೋತ್ ಪ್ರಾಜೆಕ್ಟ್ ಆರ್ ರಿಜೆಕ್ಟೆಡ್ ಬಿಕಾಸ್ ದಟ್ ರೀಸನ್ ಏನ್ ಇರ್ಬೋದು ಅಂದ್ರೆ ಇಟ್ಸ್ ಎನ್ ಪಿ ವಿ ಈಸ್ ನೆಗೆಟಿವ್ ಅಂತ ಹೇಳ್ಬೋದು. ಓಕೆ, ಸೊ ಎನ್ ಪಿ ವಿ ಪ್ಲಸ್ ದಾಗ ಯಾವುದು ಇಲ್ರಿ, ನೆಗೆಟಿವ್ ದಾಗ ಬಂದಿದೆ. ಸೊ ಹಾಗಾಗಿ ಬೋತ್ ಪ್ರಾಜೆಕ್ಟ್ ಆರ್ ರಿಜೆಕ್ಟೆಡ್ ಅಂತ ಹೇಳಿ ನೀವು ಆನ್ಸರ್ ಅನ್ನ ಮಾಡಬಹುದು. ಓಕೆ, ಸ್ವಲ್ಪ ಈ ತರ ಪ್ರಾಬ್ಲಮ್ ಇದೆ. ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಸೊ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಪ್ರೆಸ್ ಬೆಲ್ ಐಕಾನ್. ನಾ ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕ್ವಶನ್ ನಂಬರ್ 6 ಅನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.